Good evening, children. Welcome to Suchitra Excellent Classes. Today we have learned Bilingual School First Standard Mridanga textbook of English for Class 1st Part 1. Unit 1 My Family and Me of Explanation and Complete Activities. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರುವಂತಹ ವರ್ಗ 1 ತರಗತಿ 1ರಲ್ಲಿನ ಮೃದಂಗ ಅನ್ನುವಂತಹ ಒಂದು ಇಂಗ್ಲಿಷ್ ಪಠ್ಯಪುಸ್ತಕದಲ್ಲಿ ಬರುವ ಭಾಗ 1ರಲ್ಲಿನ ಮೈ ಫ್ಯಾಮಿಲಿ ಆ್ಯಂಡ್ ಮೀ ಅನ್ನುವಂಥ ಮೊದಲನೆಯ ಪಾಠದ ಸಂಪೂರ್ಣ ವಿವರಣೆ ಹಾಗೂ ಇದರಲ್ಲಿ ಕಂಡುಬರುವಂತಹ ಸಾಕಷ್ಟು ಹೊಸ ಪದಗಳ ಅರ್ಥಗಳು ಹಾಗೆ ಇದರ ನಂತರದಲ್ಲಿ ಬರುವಂಥ ಆ್ಯಕ್ಟಿವಿಟಿಗಳು ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಎಲ್ಲ ಒಂದು ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಹಾಗೆ ಇದರಲ್ಲಿ ಬರುವಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಹೇಳ್ತೇನೆ, ಅವುಗಳನ್ನು ಕೂಡ ಬರೆದುಕೊಳ್ಳಿ. ಪಾಠದ ನಂತರದಲ್ಲಿ ಬರ್ತಕ್ಕಂತಹ ಸಾಕಷ್ಟು ಆ್ಯಕ್ಟಿವಿಟಿಗಳನ್ನು ಕೂಡ ಕಂಪ್ಲೀಟಾಗಿ ಬಿಡಿಸೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಬರೆದುಕೊಳ್ಳಿ. ಯೂನಿಟ್ 1 ಮೈ ಫ್ಯಾಮಿಲಿ ಆ್ಯಂಡ್ ಮೀ. ಚಾಪ್ಟರ್ 1 ಟೂ ಲಿಟಲ್ ಹ್ಯಾಂಡ್ಸ್. ನೋಡಿ, ಇಲ್ಲಿ ನನ್ನ ಕುಟುಂಬ ಮತ್ತು ನಾನು ಈ ಪಾಠದ ಹೆಸರು. ಮೊದಲನೇ ಅಧ್ಯಾಯ ಟೂ ಲಿಟಲ್ ಹ್ಯಾಂಡ್ಸ್. ನೋಡಿ, ನನ್ನ ಕುಟುಂಬ ಯಾವುದು ಹಾಗೆ ಅದು ಮತ್ತು ನಾನು ಅನ್ನೋದನ್ನು ಈ ಒಂದು ಪಾಠದಲ್ಲಿ ನೋಡೋಣ. ಟೂ ಲಿಟಲ್ ಹ್ಯಾಂಡ್ಸ್ ಅಂದರೆ ಎರಡು ಚಿಕ್ಕ ಕೈಗಳು. ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ ಏನು ಹೇಳ್ತಾರೆ ಅಂದರೆ ಟೂ ಲಿಟಲ್ ಹ್ಯಾಂಡ್ಸ್ ಗೋ ಕ್ಲ್ಯಾಪ್ ಕ್ಲ್ಯಾಪ್ ಕ್ಲ್ಯಾಪ್. ಟೂ ಲಿಟಲ್ ಲೆಗ್ಸ್ ಗೋ ಟ್ಯಾಪ್ ಟ್ಯಾಪ್ ಟ್ಯಾಪ್. ನೋಡಿ, ಇಲ್ಲಿ ಎರಡು ಚಿಕ್ಕ ಕೈಗಳು ಏನು ಮಾಡ್ತಾ ಇವೆ ಅಂದ್ರೆ ಚಪ್ಪಾಳೆಯನ್ನು ಹೊಡಿತಾ ಇವೆ. ಗೋ ಕ್ಲ್ಯಾಪ್ ಕ್ಲ್ಯಾಪ್ ಕ್ಲ್ಯಾಪ್. ನೋಡಿ, ಇಲ್ಲಿ ಏನು ಹೇಳ್ತಾರೆ ಅಂದರೆ ಈ ಒಂದು ಲೈನ್ಗಳಲ್ಲಿ ಎರಡು ಚಿಕ್ಕ ಕೈಗಳು ಚಪ್ಪಾಳೆಯನ್ನು ತಟ್ಟುತ್ತಿವೆ. ಹಾಗೆ ಎರಡು ಚಿಕ್ಕ ನೋಡಿ ಇಲ್ಲಿ ಕೈಗಳು ಚಪ್ಪಾಳೆಯನ್ನು ತಟ್ಟುತ್ತಿವೆ. ಅದೇ ರೀತಿಯಾಗಿ ಎರಡು ಚಿಕ್ಕ ಕಾಲುಗಳು ಟೂ ಲಿಟಲ್ ಲೆಗ್ಸ್ ಅಂದರೆ ಕಾಲುಗಳು ಏನು ಮಾಡ್ತಾ ಇವೆ, ತಮ್ಮ ಕಾಲುಗಳಿಂದ ತಟ್ಟುತ್ತಿವೆ ಅಂತ ಹೇಳ್ತಾರೆ. ಟ್ಯಾಪ್ ಟ್ಯಾಪ್ ಟ್ಯಾಪ್. ನೆಕ್ಸ್ಟ್ ಟೂ ಲಿಟಲ್ ಐಸ್. ನೋಡಿ, ಎರಡು ಕಣ್ಣುಗಳಿವೆ ಅಲ್ವಾ, ಆರ್ ಓಪನ್ ವೈಡ್. ನೋಡಿ, ಅಲ್ಲಿ ಏನು ಮಾಡ್ತಾ ಇವೆ ಅಂದರೆ ಅವು ತಮ್ಮ ಒಂದು ಕಣ್ಣುಗಳನ್ನು ಅಗಲ ಮಾಡಿ ಎಲ್ಲವನ್ನು ನೋಡ್ತಾ ಇವೆ. ಒನ್ ಲಿಟಲ್ ಹೆಡ್ ಗೋಸ್ ಸೈಡ್ ಟು ಸೈಡ್. ಒಂದೇ ತಲೆ ಅಲ್ವಾ, ಒನ್ ಲಿಟಲ್ ಹೆಡ್. ನಮಗೆ ಒಂದು ಚಿಕ್ಕ ತಲೆ ಏನು ಮಾಡ್ತಾ ಇದೆ, ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಹೋಗ್ತಾ ಇದೆ. ನೆಕ್ಸ್ಟ್ ಟೂ ಲಿಟಲ್ ಐಸ್ ಟು ಲುಕ್ ಅರೌಂಡ್. ಟೂ ಲಿಟಲ್ ಇಯರ್ಸ್ ಟು ಹಿಯರ್ ಎನಿ ಸೌಂಡ್. ನೋಡಿ, ಎರಡು ಚಿಕ್ಕ ಕಣ್ಣುಗಳು ಸುತ್ತಮುತ್ತ ಎಲ್ಲವನ್ನು ನೋಡ್ತಾ ಇವೆ. ನಾವು ನೋಡಬೇಕಾದ್ರೆ ಕಣ್ಣಿಂದ ನೋಡ್ತೀವಲ್ವಾ, ನೋಡಿ ಸುತ್ತಲೂ ನೋಡ್ತಾ ಇವೆ. ಟೂ ಲಿಟಲ್ ಇಯರ್ಸ್ ಟು ಹಿಯರ್ ಎನಿ ಸೌಂಡ್. ನೋಡಿ, ನಮಗೆ ಇರ್ತಕ್ಕಂಥ ಚಿಕ್ಕ ಕಿವಿಗಳ ಸಹಾಯದಿಂದ ನಾವು ಏನು ಮಾಡ್ತೀವಿ, ಯಾವುದೇ ಶಬ್ದವನ್ನು ಕೇಳಿಸಿಕೊಳ್ಳುತ್ತೇವೆ ಅಲ್ವಾ. ನೆಕ್ಸ್ಟ್ ಒನ್ ಲಿಟಲ್ ನೋಸ್ ಟು ಸ್ಮೆಲ್ ಆ್ಯಂಡ್ ಬ್ರೀದ್. ನೋಡಿ, ಇಲ್ಲಿ ಒಬ್ಬ ಹುಡುಗ ಏನು ಮಾಡ್ತಾ ಇದ್ದಾನೆ, ಮೂಗಿನ ಸಹಾಯದಿಂದ ಒನ್ ಲಿಟಲ್ ನೋಸ್, ನಮಗೆ ಮೂಗು ಒಂದೇ ಇದೆ ಅಲ್ವಾ, ಮೂಗಿನ ಸಹಾಯದಿಂದ ಏನು ಮಾಡ್ತಾ ಇದ್ದಾನೆ, ವಾಸನೆಯನ್ನು ತೆಗೆದುಕೊಂಡು ಉಸಿರನ್ನು ಎಳೆದುಕೊಳ್ತಾ ಇದ್ದಾನೆ. ಒನ್ ಲಿಟಲ್ ಮೌತ್ ದ್ಯಾಟ್ ಲೈಕ್ಸ್ ಟು ಈಟ್. ನೋಡಿ, ಇಲ್ಲಿ ಒಬ್ಬ ಹುಡುಗಿ ಏನು ಮಾಡಿದ್ದಾಳೆ, ಹಣ್ಣನ್ನು ಹಿಡಿದಿದ್ದಾಳೆ. ಅವಳು ಏನು ಮಾಡ್ತಾ ಇದ್ದಾಳೆ, ತನ್ನ ಬಾಯಿಯಿಂದ ಆ ಹಣ್ಣನ್ನು ತಿಂತಾ ಇದ್ದಾಳೆ, ಅಂದರೆ ಆ ಹಣ್ಣನ್ನು ತಿನ್ನಲು ಬಳಸುತ್ತಾಳೆ. ನೆಕ್ಸ್ಟ್ ಹ್ಯಾಂಡ್ಸ್ ಟು ಕ್ಲ್ಯಾಪ್. ಈಗ ಇದುವರೆಗೂ ನಾವು ಹೇಳಿರ್ತಕ್ಕಂಥ ನಮ್ಮ ದೇಹದ ಭಾಗಗಳನ್ನು ಇಲ್ಲಿ ಒಟ್ಟಾರೆಯಾಗಿ ಸಮರಿಯಲ್ಲಿ ಏನಿದೆ ಅಂದರೆ ಹ್ಯಾಂಡ್ಸ್ ಟು ಕ್ಲ್ಯಾಪ್, ಲೆಗ್ಸ್ ಟು ವಾಕ್, ನೋಸ್ ಟು ಸ್ಮೆಲ್, ಮೌತ್ ಟು ಟಾಕ್, ಹೆಡ್ ಟು ಮೂವ್, ಐಸ್ ಟು ಸಿ, ಐ ಹ್ಯಾವ್ ಎ ಲಿಟಲ್ ಬಾಡಿ ದ್ಯಾಟ್ ಬಿಲಾಂಗ್ಸ್ ಟು ಮೀ. ನೋಡಿ, ಏನಪ್ಪ ಅಂದ್ರೆ ಕೈಗಳು ಚಪ್ಪಾಳೆಯನ್ನು ಹೊಡೆಯುತ್ತವೆ, ಕಾಲುಗಳಿಂದ ನಡೆಯುತ್ತೇವೆ, ಮೂಗಿನ ಸಹಾಯದಿಂದ ವಾಸನೆಯನ್ನು ತೆಗೆದುಕೊಳ್ಳುತ್ತೇವೆ, ಬಾಯಿಯಿಂದ ನಾವು ಮಾತನಾಡುತ್ತೇವೆ ಕೂಡ, ಹಾಗೆ ಆಹಾರವನ್ನು ತಿನ್ನುತ್ತೇವೆಯೂ ಕೂಡ. ಹೆಡ್ ಟು ಮೂವ್, ತಲೆಯನ್ನು ಅಲುಗಾಡಿಸುತ್ತೇವೆ. ಐಸ್ ಟು ಸಿ, ಕಣ್ಣಿನ ಸಹಾಯದಿಂದ ನೋಡುತ್ತೇವೆ. ಇದು ನನ್ನ ಚಿಕ್ಕದಾಗಿರ್ತಕ್ಕಂತಹ ದೇಹ, ಅದು ನನಗೆ ಸಂಬಂಧಿಸಿದ್ದು ಅನ್ನುವಂಥ ಒಂದು ರೀತಿಯಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ನಮ್ಮ ಇಡೀ ಬಾಡಿ ಪಾರ್ಟ್ಸನ್ನು ಹೇಳಿದ್ದಾರೆ. ಅರ್ಥ ಆಯ್ತಾ? ಇಲ್ಲಿ ನೆಕ್ಸ್ಟ್ ಏನು ಮಾಡಿದ್ದಾರೆ, ಇಲ್ಲಿಗೆ ಈ ಒಂದು ಪದ್ಯದ ಒಂದು ಪೂರ್ಣ ವಿವರಣೆ ಮುಗಿಯಿತು.
ಇದುವರೆಗೂ ನಾವೇನು ಮಾಡಿದ್ವಿ, ಪದ್ಯದ ವಿವರಣೆಯನ್ನು ಅರ್ಥ ಮಾಡಿಕೊಂಡ್ವಿ. ಇನ್ನು ಇದರಲ್ಲಿ ಬರ್ತಕ್ಕಂಥ ಸೈಟ್ ವರ್ಡ್ಸ್ ನೋಡಿ. ಸೈಟ್ ವರ್ಡ್ಸ್ 1, 2. ನ್ಯೂ ವರ್ಡ್ಸ್ ಹ್ಯಾಂಡ್, ಲೆಗ್, ಹೆಡ್, ಐ, ಇಯರ್, ನೋಸ್, ಮೌತ್. ಹ್ಯಾಂಡ್ ಅಂದರೆ ಕೈ, ಲೆಗ್ ಅಂದರೆ ಕಾಲು, ಹೆಡ್ ತಲೆ, ಐ ಕಣ್ಣು, ಇಯರ್ ಕಿವಿ, ನೋಸ್ ಮೂಗು, ಮೌತ್ ಬಾಯಿ. ಇನ್ನು ಈ ಪಾಠದಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಮೈ ಫ್ಯಾಮಿಲಿ ಆ್ಯಂಡ್ ಮೀ. ನ್ಯೂ ವರ್ಡ್ಸ್. ಮೈ ನನ್ನ, ಫ್ಯಾಮಿಲಿ ಕುಟುಂಬ, ಮೀ ನಾನು, ಆ್ಯಂಡ್ ಮತ್ತು, ಟು ಎರಡು, ಲಿಟಲ್ ಚಿಕ್ಕ, ಹ್ಯಾಂಡ್ಸ್ ಕೈಗಳು, ಗೋ ಹೋಗು, ಕ್ಲ್ಯಾಪ್ ಚಪ್ಪಾಳೆ, ಲೆಗ್ಸ್ ಕಾಲುಗಳು, ಟ್ಯಾಪ್ ತಟ್ಟು, ಐಸ್ ಕಣ್ಣುಗಳು, ಓಪನ್ ತೆರೆ, ವೈಡ್ ಅಗಲವಾದ, ಹೆಡ್ ತಲೆ, ಸೈಡ್ ಪಕ್ಕ, ಲುಕ್ ನೋಡು, ಅರೌಂಡ್ ಸುತ್ತಮುತ್ತ, ಇಯರ್ಸ್ ಕಿವಿಗಳು, ಹಿಯರ್ ಕೇಳಿಸಿಕೊಳ್ಳು, ಎನಿ ಯಾವುದಾದರೂ, ಸೌಂಡ್ ಶಬ್ದ, ನೋಸ್ ಮೂಗು, ಸ್ಮೆಲ್ ವಾಸನೆ, ಬ್ರೀತ್ ಉಸಿರಾಟ, ಮೌತ್ ಬಾಯಿ, ಲೈಕ್ ಇಷ್ಟಪಡು, ಈಟ್ ತಿನ್ನು, ವಾಕ್ ನಡೆದಾಡು, ಟಾಕ್ ಮಾತನಾಡು, ಸಿ ನೋಡು, ಬಾಡಿ ದೇಹ, ಬಿಲಾಂಗ್ಸ್ ಸಂಬಂಧಿಸು, ಶೋಲ್ಡರ್ಸ್ ಭುಜ, ನೀಸ್ ಮೊಣಕಾಲುಗಳು, ಟೋಸ್ ಕಾಲಿನ ಬೆರಳುಗಳು. ಇವೆಲ್ಲವುಗಳು ಮೈ ಫ್ಯಾಮಿಲಿ ಆ್ಯಂಡ್ ಮೀನಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳಾಗಿವೆ. ಇವೆಲ್ಲವುಗಳನ್ನು ಏನು ಮಾಡಿ ಸರಿಯಾಗಿ ಓದುತ್ತಾ ಬರೆದುಕೊಳ್ಳಿ ಮಕ್ಕಳೇ, ಸರಿನಾ? ಇನ್ನು ಈ ಮೈ ಫ್ಯಾಮಿಲಿ ಆ್ಯಂಡ್ ಮೀ ಈ ಪಾಠದ ನಂತರದಲ್ಲಿ ಬರ್ತಕ್ಕಂಥ ಆ್ಯಕ್ಟಿವಿಟಿಗಳನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಪಾರ್ಟ್ಸ್ ಆಫ್ ದ ಬಾಡಿ. ಇಲ್ಲಿ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ಅದನ್ನು ಹೇಳ್ತಾ ಮಾಡಬೇಕು ಅಂತ ಹೇಳ್ತಾರೆ ನೋಡಿ. ಹೆಡ್ ಶೋಲ್ಡರ್ಸ್ ನೀಸ್ ಆ್ಯಂಡ್ ಟಾಯ್ಸ್. ಹೆಡ್ ಶೋಲ್ಡರ್ಸ್ ನೀಸ್ ಆ್ಯಂಡ್ ಟಾಯ್ಸ್ ಅಂದರೆ ಹೆಡ್ ಅಂದ ತಕ್ಷಣ ಹೆಡ್ ತೋರಿಸ್ಬೇಕು ಮಕ್ಕಳು. ನಾವು ಯಾವ ಪಾರ್ಟ್ ಹೇಳ್ತೀವಲ್ಲ ಅದನ್ನು. ಶೋಲ್ಡರ್ಸ್ ನೀಸ್ ಟಾಯ್ಸ್. ಹೆಡ್ ಶೋಲ್ಡರ್ ನೀಸ್ ಆ್ಯಂಡ್ ಟಾಯ್ಸ್. ಹೆಡ್ ಶೋಲ್ಡರ್ ನೀಸ್ ಆ್ಯಂಡ್ ಟಾಯ್ಸ್ ಈ ಥರ ಹೇಳಬೇಕು. ಆ್ಯಂಡ್ ಐಸ್ ಆ್ಯಂಡ್ ಇಯರ್ಸ್. ಆ್ಯಂಡ್ ಐಸ್ ಆ್ಯಂಡ್ ಇಯರ್ಸ್. ಐಸ್ ಆ್ಯಂಡ್ ಇಯರ್ಸ್. ಆ್ಯಂಡ್ ಮೌತ್ ಆ್ಯಂಡ್ ನೋಸ್. ನೋಡಿ ಇಲ್ಲಿದೆ ಅಲ್ವಾ, ಮೌತ್ ಆ್ಯಂಡ್ ನೋಸ್. ಮೌತ್ ಆ್ಯಂಡ್ ನೋಸ್. ಹೆಡ್ ಶೋಲ್ಡರ್ ನೀಸ್ ಆ್ಯಂಡ್ ಟಾಯ್ಸ್. ಹೆಡ್ ಶೋಲ್ಡರ್ ನೀಸ್ ಆ್ಯಂಡ್ ಟಾಯ್ಸ್. ಹೆಡ್ ಶೋಲ್ಡರ್ ನೀಸ್ ಆ್ಯಂಡ್ ಟಾಯ್ಸ್. ಲೈಕ್ ದಿಸ್ ಇದೇನು ಮಾಡಬೇಕು, ಈ ರೀತಿ ಆ್ಯಕ್ಟಿವಿಟಿಯನ್ನು ಮಾಡಬೇಕು. ನೆಕ್ಸ್ಟ್ ಒನ್ ನೋಡಿ, ರಿಪೀಟ್ ಆಫ್ಟರ್ ದ ಟೀಚರ್. ಇಲ್ಲಿ ಟೀಚರ್ ಹೇಳಿದಂತೆ ಏನು ಮಾಡಬೇಕು, ಎಲ್ಲ ಮಕ್ಕಳು ಈ ಪೋಯಮನ್ನು ರಿಪೀಟ್ ಮಾಡಬೇಕು. ಟೀಚರ್ ಹೇಳ್ತಾರೆ, ಐ ಕ್ಲ್ಯಾಪ್ ವಿತ್ ಮೈ ಹ್ಯಾಂಡ್ಸ್. ಚಿಲ್ಡ್ರನ್ ಅದನ್ನೇ ಕಂಟಿನ್ಯೂ ಮಾಡಬೇಕು. ಐ ಕ್ಲ್ಯಾಪ್ ವಿತ್ ಮೈ ಹ್ಯಾಂಡ್ಸ್. ಐ ಟ್ಯಾಪ್ ವಿತ್ ಮೈ ಫೀಟ್. I tap with my feet. I look with my eyes. I look with my eyes. I walk with my legs. I walk with my legs. ನೆಕ್ಸ್ಟ್ ಇಲ್ಲಿ ಒಂದು ಕನ್ವರ್ಸೇಷನ್ ಇದೆ. ಟಾಕ್ ಇನ್ ಪೇರ್ಸ್. ನಿಮ್ಮ ಒಂದು ಫ್ರೆಂಡ್ ಜೊತೆ ಏನು ಮಾಡಿ ನೀವು ಈ ಒಂದು ಸಂಭಾಷಣೆಯನ್ನು ಮಾಡಬೇಕು. ಆಸ್ಕ್ ಯುವರ್ ಪಾರ್ಟ್ನರ್ ಕ್ವೆಶನ್ಸ್ ಸಚ್ ಆಸ್ ದ ಒನ್ಸ್ ಬಿಲೋ. ನೋಡಿ ಈ ಚಿತ್ರದಲ್ಲಿ ನೇಹಾ ಮತ್ತು ನಿತಿನ್ ಅನ್ನುವಂಥ ಹುಡುಗ ಮತ್ತು ನೇಹಾ ಅನ್ನುವಂಥ ಹುಡುಗಿ ಏನು ಮಾಡಿದ್ದಾರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಭಾಷಣೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನೀವು ಕೂಡ ಮಾಡಿದರೆ ನಿಮ್ಮ ಪಾರ್ಟ್ಸ್ ಆಫ್ ದ ಬಾಡಿ ಅಂದರೆ ಎಲ್ಲ ಪಾರ್ಟ್ಸ್ಗಳು ನೆನಪಿನಲ್ಲಿ ಉಳಿಯುತ್ತವೆ ಅಂತ ಹೇಳ್ತಾರೆ. ನಿತಿನ್ ಕೇಳ್ತಾನೆ, ವಾಟ್ ಈಸ್ ದಿಸ್? ನೀನು ಇದೇನು ಅಂತ ಕೇಳಿದಾಗ ಅವಳು, ದಿಸ್ ಈಸ್ ಮೈ ನೋಸ್. ಇದು ನನ್ನ ಮೂಗು. ನೇಹಾ ಹೇಳ್ತಾಳೆ, ವಾಟ್ ಆರ್ ದೀಸ್? ಅವಳು ಕೇಳ್ತಾಳೆ ಅವನನ್ನು ಏನಂತ. ನಿತಿನ್ ಏನಿದು ಇದೆಲ್ಲ ಅಂದಾಗ, ದೀಸ್ ಆರ್ ಮೈ ಶೋಲ್ಡರ್ಸ್. ಇವೆಲ್ಲವೂ ನನ್ನ ಭುಜ ಅಂತ ಹೇಳ್ತಾಳೆ. ನೆಕ್ಸ್ಟ್ ನಿತಿನ್, ವಾಟ್ ಈಸ್ ದಿಸ್ ಅಂತ ಕೇಳಿದಾಗ ನೇಹಾ, ದಿಸ್ ಈಸ್ ಮೈ ಮೌತ್. ನೇಹಾ, ವಾಟ್ ಆರ್ ದೀಸ್? ದೀಸ್ ಆರ್ ಮೈ ಇಯರ್ಸ್. ವಾಟ್ ಈಸ್ ದಿಸ್? ದಿಸ್ ಈಸ್ ಮೈ ಮೌತ್. ವಾಟ್ ಆರ್ ದೀಸ್? ದೀಸ್ ಆರ್ ಮೈ ಹ್ಯಾಂಡ್ಸ್. ವಾಟ್ ಆರ್ ದೀಸ್? ದೀಸ್ ಆರ್ ಮೈ ಲೆಗ್ಸ್. ಈ ಥರ ಏನು ಮಾಡಬೇಕು, ಇಲ್ಲಿ ನೋಡಿ, ದೀಸ್ ಆರ್ ಮೈ ಲೆಗ್ಸ್ ಅನ್ನುವಂಥ ರೀತಿಯಲ್ಲಿ ಏನು ಮಾಡ್ತಾರೆ, ಉತ್ತರವನ್ನು ಕೊಡ್ತಾರೆ. ಒಬ್ಬರಿಗೊಬ್ಬರು ಪ್ರಶ್ನೆಯನ್ನು ಕೇಳುತ್ತಾ ಉತ್ತರಗಳನ್ನು ಹೇಳುತ್ತಾ ಪಾರ್ಟ್ಸ್ ಆಫ್ ದ ಬಾಡಿಯನ್ನು ಈ ಒಂದು ಕನ್ವರ್ಸೇಷನ್ನಲ್ಲಿ ಹೇಳಲಾಗುತ್ತೆ. ಸರಿನಾ? ನೆಕ್ಸ್ಟ್ ಆ್ಯಕ್ಟಿವಿಟಿ, ಮ್ಯಾಚ್ ದ ಪಾರ್ಟ್ಸ್ ಆಫ್ ದ ಬಾಡಿ
ವಿತ್ ದೇರ್ ಪಿಕ್ಚರ್ಸ್. ನೋಡಿ ಇಲ್ಲಿ ಏನು ಮಾಡಿದ್ದಾರೆ, ಮಧ್ಯದಲ್ಲಿ ಪಾರ್ಟ್ಸ್ ಆಫ್ ದ ಬಾಡಿಯ ಹೆಸರುಗಳನ್ನು ಕೊಟ್ಟಿದ್ದಾರೆ. ಹಾಗೆ ಚಿತ್ರಗಳನ್ನು ಈ ಭಾಗದಲ್ಲಿ ಮತ್ತು ಎಡಗಡೆ ಮತ್ತು ಬಲಗಡೆ ಕೊಟ್ಟಿದ್ದಾರೆ. ಅವುಗಳನ್ನು ಸರಿಯಾಗಿ ಹೊಂದಿಸಬೇಕು. ಮೊದಲನೇದಾಗಿ ಹೆಡ್ ತಲೆ, ನೋಸ್ ಮೂಗು, ಐ ಕಣ್ಣು, ಇಯರ್ ಕಿವಿ, ಚೀಕ್ ಗಲ್ಲ, ಹ್ಯಾಂಡ್ ಕೈ, ಟಂಗ್ ನಾಲಿಗೆ, ಆರ್ಮ್ ಕೈ, ಮೌತ್ ಬಾಯಿ, ಫೂಟ್ ಪಾದ, ಲೆಗ್ ಕಾಲು. ಇವೆಲ್ಲವುಗಳು ನಮ್ಮ ದೇಹದ ಭಾಗಗಳ ಚಿತ್ರಗಳಿಗೆ ಪದಗಳನ್ನು ಹೊಂದಿಸಲಾಗಿದೆ. ನೆಕ್ಸ್ಟ್ ಆ್ಯಕ್ಟಿವಿಟಿ, ಲುಕ್ ಆಟ್ ದ ಪಿಕ್ಚರ್ಸ್, ರೀಡ್ ದ ವರ್ಡ್, ದೆನ್ ರೀಡ್ ದ ಸೆಂಟೆನ್ಸ್. ನೋಡಿ ಇಲ್ಲಿ ಈ ಚಿತ್ರವನ್ನು ಗಮನಿಸಿ. ಪಾರ್ಟ್ಸ್ ಆಫ್ ದ ಬಾಡಿ, ನಮ್ಮ ಆರ್ಗನ್ಸ್ ಇದಾವಲ್ಲ, 5 ಆರ್ಗನ್ಸ್ ಎಷ್ಟಿವೆ? 5. ಐಸ್, ಇಯರ್ಸ್, ನೋಸ್, ಮೌತ್, ಸ್ಕಿನ್. ನೋಡಿ ಅವುಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಓದೋಣ ಈಗ. ಐ ಸಿ ವಿತ್ ಮೈ ಐಸ್, ನಾನು ನನ್ನ ಕಣ್ಣುಗಳಿಂದ ನೋಡುತ್ತೇನೆ. ಇಯರ್ಸ್, ಐ ಹಿಯರ್ ವಿತ್ ಮೈ ಇಯರ್ಸ್, ನನ್ನ ಕಿವಿಗಳಿಂದ ನಾನು ಕೇಳುತ್ತೇನೆ. ನೋಸ್, ಐ ಸ್ಮೆಲ್ ವಿತ್ ಮೈ ನೋಸ್, ನನ್ನ ಮೂಗಿನಿಂದ ನಾನು ವಾಸನೆಯನ್ನು ತೆಗೆದುಕೊಳ್ಳುತ್ತೇನೆ. ಮೌತ್, ಐ ಈಟ್ ವಿತ್ ಮೈ ಮೌತ್, ನಾನು ನನ್ನ ಬಾಯಿಯಿಂದ ತಿನ್ನುತ್ತೇನೆ. ಸ್ಕಿನ್, ಐ ಫೀಲ್ ವಿತ್ ಮೈ ಸ್ಕಿನ್, ನನ್ನ ಒಂದು ಚರ್ಮದಿಂದ ನಾನು ಸ್ಪರ್ಶವನ್ನು ಪಡೆಯುತ್ತೇನೆ. ನೆಕ್ಸ್ಟ್ ನೋಡಿ, ಮೈ ಹ್ಯಾಂಡ್, ಪ್ಲೇಸ್ ಒನ್ ಪಾಮ್ ಇನ್ ದ ಸೆಂಟರ್ ಆಫ್ ದ ಬಾಕ್ಸ್ ಗಿವನ್ ಬಿಲೋ. ವಿತ್ ಯುವರ್ other hand, draw one outline. Decorate the hand with colors, colored paper beads, bindis or anything else. ನೋಡಿ ನಿಮ್ಮ ಕೈಗಳ ಒಂದು ಸಹಾಯದಿಂದ ಏನು ಮಾಡಬೇಕಿಲ್ಲಿ, ಒಂದು ಔಟ್ಲೈನನ್ನು ಹಾಕಿ ಕೈ ಚಿತ್ರವನ್ನು ಬಿಡಿಸಬೇಕು. ಅದರ ಮೇಲೆ ನಂತರದಲ್ಲಿ ಏನು ಮಾಡಬೇಕು ಅಂದರೆ ಡೆಕೋರೇಟ್ ನೀವು ಮಾಡಬೇಕು. ಬಿಂದೀಸ್ ಹಚ್ಚಬಹುದು, ಕಲರ್ ಬಣ್ಣಗಳನ್ನು ನೀವು ಬಣ್ಣದ ಒಂದು ಚಿತ್ರವನ್ನು ಇಲ್ಲಿ ತೆಗಿಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ನೆಕ್ಸ್ಟ್ ಆ್ಯಕ್ಟಿವಿಟಿ, ವಾಷಿಂಗ್ ಹ್ಯಾಂಡ್ಸ್. ನೋಡಿ ನಾವು ಮಕ್ಕಳು ಏನು ಮಾಡ್ತಾರೆ, ಹೊರಗಡೆ ಆಟ ಆಡಿ ಬಂದು ಏನು ಮಾಡಿಬಿಡ್ತಾರೆ, ಹಾಗೇ ಊಟಕ್ಕೆ ಕೂಡೋದು ಅಥವಾ ಏನನ್ನಾದರೂ ಮುಟ್ಟೋದು ಮಾಡ್ತಾರೆ. ಇಲ್ಲಿ ಕೈಗಳನ್ನು ಯಾವ ರೀತಿ ತೊಳಿಬೇಕು ಅನ್ನೋದನ್ನು ಹೇಳ್ತಾರೆ. ಫಸ್ಟ್ ಒನ್, ಓಪನ್ ದ ಟ್ಯಾಪ್ ಆರ್ ಪೋರ್ ವಾಟರ್ ಆನ್ ಯುವರ್ ಹ್ಯಾಂಡ್ಸ್. ಫಸ್ಟಿಗೆ ಏನು ಮಾಡಬೇಕಪ್ಪ ಅಂದರೆ, ಮೊದಲನೇದಾಗಿ ನಳವನ್ನು, ನಿಮ್ಮ ಮನೆಯಲ್ಲಿ ನಳ ಇದ್ದರೆ ನಳವನ್ನು ಆರಂಭ ಮಾಡಿ ಏನು ಮಾಡಬೇಕು, ನೀರಿನಿಂದ ಕೈಯನ್ನು ಸ್ವಚ್ಛವಾಗಿ ತೊಳಿಬೇಕು. ಇಲ್ಲಾಂದರೆ ಜಗ್ನ ಸಹಾಯದಿಂದ ನೀವೇನು ಮಾಡ್ಬೋದು, ನೀರನ್ನು ಹಾಕಿಕೊಂಡು ಕೈಯನ್ನು ತೊಳಿಬೋದು. ಸೆಕೆಂಡ್ ಒನ್, ರಬ್ ಸೋಪ್ ಆನ್ ಯುವರ್ ಹ್ಯಾಂಡ್ಸ್. ಕೈಯನ್ನು ಏನು ಮಾಡಬೇಕು, ಸೋಪನ್ನು ಕೈಗೆ ಹಚ್ಚಿ ಅದನ್ನು ತಿಕ್ಕಬೇಕು. ನೆಕ್ಸ್ಟ್ ಥರ್ಡ್ ಒನ್, ವಾಶ್ ಬಿಟ್ವೀನ್ ದ ಫಿಂಗರ್ಸ್. ನೋಡಿ ಬೆರಳುಗಳ ಮಧ್ಯದಲ್ಲಿ ಏನು ಮಾಡಬೇಕು, ಸರಿಯಾಗಿ ಉಜ್ಜಬೇಕು. ನೆಕ್ಸ್ಟ್ ಕೊನೆಗೆ ರಿನ್ಸ್ ಯುವರ್ ಹ್ಯಾಂಡ್ಸ್ ಅಗೇನ್. ಕೈಯನ್ನು ಮತ್ತೆ ನೀರಿನ ಸಹಾಯದಿಂದ ಸ್ವಚ್ಛವಾಗಿ ತೊಳೆಯಬೇಕು. ಕೈಗಳ ಬೆರಳುಗಳ ಮಧ್ಯದಲ್ಲಿ ನೀರು ಉಳಿಯದಂತೆ ಸ್ವಚ್ಛವಾಗಿ ಅದನ್ನು ತೊಳೆಯಬೇಕು. ನೆಕ್ಸ್ಟ್ ಈ ಆ್ಯಕ್ಟಿವಿಟಿ, ಆಲ್ಫಾಬೆಟ್ ಸಾಂಗ್. ನೋಡಿ ನಾವು ಚಿಕ್ಕವರಿದ್ದಾಗ ಈ ಒಂದು ಹಾಡನ್ನು ಹಾಡ್ತಾ ಇದ್ವಿ. ಇಲ್ಲಿಯೂ ಕೂಡ ಈ ಪದ್ಯವನ್ನು ಮರಳಿ ಕೊಟ್ಟಿದ್ದಾರೆ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಎಲ್ ಎಮ್ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ U V W X Y Z sugar on bread. Next day morning come to me. We will learn the ABC. Happy we shall be when we know the ABC. ಈ ಥರ ಅಲ್ಫಾಬೆಟ್ ಸಾಂಗನ್ನು ನಾವು ಹಾಡಬೇಕು. ಇಲ್ಲಿ ರೈಟ್ ದ ಲೆಟರ್ಸ್. ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಫಸ್ಟ್ ಲೆಟ್ರ್ ಎ, ಸೆಕೆಂಡ್ ಲೆಟ್ರ್ ಎ, ಈ ಥರ ಎಲ್ಲ ಆಲ್ಫಾಬೆಟನ್ನು ಬರಿಬೇಕು. ನೆಕ್ಸ್ಟ್ ಎ, ಸಿಂಗ್ ದ ಆಲ್ಫಾಬೆಟ್ ಫೋನಿಕ್ ಸಾಂಗ್ ಫಾರ್ ದೀಸ್ ಲೆಟರ್ಸ್ ಬಿಫೋರ್ ಯು ಸ್ಟಾರ್ಟ್ ರೀಡಿಂಗ್ ದ ವರ್ಡ್ಸ್. ಇದು ಆಲ್ಫಾಬೆಟಿಕ್ ಸಾಂಗ್ ಅಂದರೆ ಫೋನಿಕ್ ಸಾಂಗ್. ಯು ಮೇ ಸಿಂಗ್ ಇಟ್ ಇನ್ ದಿಸ್ ವೇ. ಈ ಒಂದು ಆಲ್ಫಾಬೆಟಿಕ್ ಸಾಂಗನ್ನು ನಾನು ಹಾಡು ತೋರಿಸ್ತೀನಿ, ಅದೇ ರೀತಿ ನೀವು ಕೂಡ ಪ್ರಾಕ್ಟೀಸ್ ಮಾಡಿ. A is for ant, ant. B is for bag, bag. C is for cat,
cat. D is for dog, dog. E is for egg, egg. F is for fish, fish. G is for goat, goat. H is for hut, hut. I is for ice cube, ice cube. J is for jug, jug. K is for kite, kite. L is for lion, lion. M is for mango, mango. Next, N is for nose, nose. O is for orange, orange. P is for parrot, parrot. Q is for quilt, quilt. R is for rat, rat. S is for sun, sun. T is for table, table. U is for umbrella, umbrella. V is for van, van. W is for well, well. X is for x-ray, x-ray. X-ray. Y is for yarn, yarn. Z is for zebra, zebra. ಈ ರೀತಿಯಾಗಿ ನೀವು ಹಾಡನ್ನು ಒಂದು ಫೋನಿಕ್ ಸಾಂಗನ್ನು ಪ್ರಾಕ್ಟೀಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿ ಲೆಟರ್ ಸೌಂಡ್. ಎ ಆಕ್ಸ್, ಆ್ಯಂಟ್, ಆರ್ಮ್. ಬಿ ಬ್ಯಾಗ್, ಬಿ ಬಾಯ್. C cart, cap, cat. D den, door, dog. E egg, ear, elephant. ಈ ರೀತಿಯಾಗಿ ಲೆಟರ್ ಸೌಂಡನ್ನು ಓದಬೇಕು. ಇನ್ನು ನೆಕ್ಸ್ಟ್ ನೋಟಿಸ್ ದ ಇನಿಷಿಯಲ್ ಸೌಂಡ್ಸ್ ಆಫ್ ದ ವರ್ಡ್ಸ್ ಇನ್ ಈಚ್ ರೋ. ಫೈಂಡ್ ದ ಆಡ್ ಒನ್ ಔಟ್. ಇಲ್ಲಿ ಪ್ರತಿಯೊಂದು ಸಾಲಿನಲ್ಲಿ ಏನಾಗಿದೆ ಅಂದರೆ ಇನಿಷಿಯಲ್ ಸೌಂಡ್ಗಳು ಕೊಡಲಾಗಿದೆ. ಒಂದು ಮಾತ್ರ ಡಿಫ್ರೆಂಟ್ ಇದೆ, ಅದನ್ನು ಆರಿಸಿ ಅಂತ ಹೇಳ್ತಾರೆ ಪ್ರತಿ ಸಾಲಿನಲ್ಲಿಯೂ ಕೂಡ. ಫಸ್ಟ್ ಒನ್ ಬ್ಯಾಗ್, ಕ್ಯಾಪ್, ಬಲೂನ್. ನೋಡಿ ಇಲ್ಲಿ ಬಲೂನ್ ಅನ್ನೋದನ್ನು ನಾವು ತೆಗಿಬೇಕಾಗುತ್ತೆ. ದಿಸ್ ಈಸ್ ಒನ್ ಆಡ್ ವರ್ಡ್. ನೆಕ್ಸ್ಟ್ ಆ್ಯಪಲ್, ಆ್ಯಂಟ್, ಕ್ಲಾಕ್. ಕ್ಲಾಕ್ ಅನ್ನುವಂಥ ಶಬ್ದ ಆಡ್, ಇದನ್ನು ಡಿಫ್ರೆಂಟ್ ಆಗಿದೆ, ಅದನ್ನು ತೆಗಿಬೇಕು. ಎಗ್, ಡಾಗ್, ಡ್ರಮ್. ನೋಡಿ ಇಲ್ಲಿ ಡ್ರಮ್ ಅಂದಾಗ ನಮ್ಮ ಒಂದು ಉಚ್ಚಾರಣೆ ಚೇಂಜ್ ಆಗುತ್ತಲ್ವಾ, ಅದಕ್ಕೋಸ್ಕರ ದಿಸ್ ಈಸ್ ಡಿಫ್ರೆಂಟ್ ವರ್ಡ್. ಇದನ್ನು ನಾವೇನು ಮಾಡಬೇಕು, ಆಡ್ ಒನ್ ಇರೋದರಿಂದ ಇದನ್ನು ತೆಗಿಬೇಕು. ಇಲ್ಲಿಗೆ ಮೊದಲನೆಯ ಪಾಠ ಮೈ ಫ್ಯಾಮಿಲಿ ಆ್ಯಂಡ್ ಮೀ, ಈ ಒಂದು ಪಾಠದ ಸಂಪೂರ್ಣ ವಿವರಣೆ, ಹಾಗೆ ಈ ಪಾಠದಲ್ಲಿ ಬರ್ತಕ್ಕಂಥ ಅನೇಕ ಹೊಸ ಪದಗಳ ಅರ್ಥಗಳು, ಹಾಗೆ ನಂತರದಲ್ಲಿ ಬರುವಂಥ ಎಲ್ಲ ಆ್ಯಕ್ಟಿವಿಟಿಗಳನ್ನು ನಾವು ಇದುವರೆಗೆ ಏನು ಮಾಡಿದ್ದೇವೆ, ನೋಡಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪದ್ಯದ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಹಾಗೆ ಇದರಲ್ಲಿ ಬರುವಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಬರೆದುಕೊಳ್ಳಿ. ಹಾಗೆ ಆ್ಯಕ್ಟಿವಿಟಿಗಳನ್ನು ಕಂಪ್ಲೀಟಾಗಿ ತಿಳಿದುಕೊಳ್ಳಿ. ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ನಿಮ್ಮ ಒಂದು ಕಮೆಂಟ್, ಲೈಕ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ದಯವಿಟ್ಟು ಕಮೆಂಟ್ ಹಾಕೋದನ್ನು ಮರಿಬೇಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.